ವೆಲ್ಕಮ್ ಟು ಸಕ್ಸಸ್ ಕೋಚಿಂಗ್ ಅಕಾಡೆಮಿ. ಯಾರೆಲ್ಲ PGCET ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅವ್ರಿಗೆ ನಮ್ಮ ಸಕ್ಸಸ್ ಅಕಾಡೆಮಿ ವತಿಯಿಂದ ನಿಮಗೆ ಸುಲಭ ಆಗೋ ರೀತಿ ಶಾರ್ಟ್ ಟ್ರಿಕ್ಸಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ನ ನಾನು ನಿಮಗೆ ಕೊಡ್ತಾ ಬರ್ತಿದ್ದೀನಿ. ಸೊ ಇನಿಷಿಯಲಿ ನಾನು ಫ್ರೀ ಸೆಷನ್ಸ್ ಕೂಡ ತೊಗೊಂಡಿದ್ದೆ. ಸೊ ಅದರ ಒತ್ತಾಯದ ಮೇರೆಗೆ ಮತ್ತೆ ನಾನು ತೊಗೋತಾ ಇದ್ದೀನಿ ಸಮ್ ಕ್ಲಾಸಸ್ನ. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ಸಮ್ ಕಾನ್ಸೆಪ್ಟ್ಸ್ನ. ಡೆಫಿನೆಟ್ಲಿ ರೆಗ್ಯುಲರ್ಲಿ ನೀವು ಅದನ್ನು ವಾಚ್ ಮಾಡ್ತಾ ಹೋದರೆ ನಿಮಗೆ ಹೆಲ್ಪ್ ಆಗಬಹುದು. ಸೊ ಇವತ್ತಿನ ಟಾಪಿಕ್ ಬಂದು ಕೌಂಟಿಂಗ್ ಫಿಗರ್ಸ್. ಇದು ನಮಗೆ 1 ರಿಂದ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಜಸ್ಟ್ ನೋಡಿ. ಸೊ ಜನರಲಿ ಕೌಂಟಿಂಗ್ ಫಿಗರ್ಸ್ ಇನ್ಕ್ಲೂಡ್ಸ್ ಟ್ರಯಾಂಗಲ್, ಸ್ಕ್ವೇರ್ಸ್, ರೆಕ್ಟ್ಯಾಂಗಲ್ ಆ್ಯಂಡ್ ಪ್ಯಾರಲೆಲೋಗ್ರಾಮ್, ಸ್ಟ್ರೇಟ್ ಲೈನ್ಸ್. ಇಲ್ಲೇನು ಬರೆದಿದೆ, ಸೊ ಟ್ರಯಾಂಗಲ್ಸು, ಸ್ಕ್ವೇರ್ಸು, ರೆಕ್ಟ್ಯಾಂಗಲ್ಸು, ಪ್ಯಾರಲೆಲೋಗ್ರಾಮು ಮತ್ತು ಸ್ಟ್ರೇಟ್ ಲೈನ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಇದೆಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ, ದ ಫಿಗರ್ಸ್ ಆರ್ ಹಿಡನ್. ಒಂದು ಕಾಂಪ್ಲೆಕ್ಸ್ ಫಿಗರ್ಸಲ್ಲಿ ಹಿಡನ್ ರೀತಿ ಇರುತ್ತೆ. ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಥ್ರೂ ಸಮ್ ಲಾಜಿಕ್ಸ್, ಸಮ್ ಶಾರ್ಟ್ ಟ್ರಿಕ್ಸ್. ಸೊ 1 ರಿಂದ 2 ಮಾರ್ಕ್ಸ್ ನಮಗೆ ಇಂಪಾರ್ಟೆಂಟು, ಬೋತ್ PGCET ಆ್ಯಂಡ್ ಅದರ್ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಇದ್ರ ಮೂಲಕ ನಾನು ಸ್ಟ್ರೇಟ್ ಅವೇ ಕ್ವಶನ್ಸ್ಗೆ ಮೂವ್ ಹಾಕ್ತೀನಿ ನೋಡಿ. ಸೊ ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಫಿಗರ್ ಅಂತ ಇದೆ. ಸೊ ಈ ಥರ ಟ್ರಯಾಂಗಲ್ಸ್ ಕ್ವಶನ್ಸ್ ಎಲ್ಲೇ ಬಂದರೂ ಕೂಡ ನಾವು ಶಾರ್ಟ್ ಟ್ರಿಕಲ್ಲಿ ಸಾಲ್ವ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಇದನ್ನು ನೋಡಿ. ಸೊ ಈ ಥರ ಶೇಪ್ಸ್ ಎಲ್ಲೇ ಟ್ರಯಾಂಗಲ್ಸ್ ಬಂದರೂ ನಾವು ಹೇಗೆ ಸಾಲ್ವ್ ಮಾಡ್ತೀವಿ ಅಂದರೆ 1 ಟೋಟಲ್ ಓವರ್ ಆಲ್ 3 ಅಂತ ಕೌಂಟ್ ಮಾಡ್ತೀವಿ. ಬಟ್ ಶಾರ್ಟ್ ಟ್ರಿಕ್ ಏನಂತ ಹೇಳಿದ್ರೆ, ಈ ಥರ ಶೇಪ್ಸ್ ಟ್ರಯಾಂಗಲ್ ಬಂದಿದೆ ಅಂದರೆ ಬಾಕ್ಸ್ ಒಳಗಡೆ ನಂಬರ್ ಹಾಕಿ ದೆನ್ ಕೌಂಟ್ ಮಾಡಿ. 1 + 2 = 3 ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ. ಸೊ ಈ ರೀತಿ ಡಯಾಗ್ರಾಮ್ಸ್ ಇರುತ್ತೆ ಅಂತ ಹೇಳಿದ್ರೆ ಬಾಕ್ಸ್ ಒಳಗಡೆ ನಂಬರ್ ಹಾಕಿ 1 2 3 ದೆನ್ ಕೌಂಟ್ ಮಾಡ್ತಾ ಬನ್ನಿ. 1 + 2 + 3 ಟೋಟಲ್ ಎಷ್ಟಾಗುತ್ತೆ? 6 ಆಗುತ್ತೆ. ಅದೇ ಶಾರ್ಟ್ ಟ್ರಿಕ್ಸ್ನ ನಾವು ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಹಾಕ್ಬೋದು. ಇದರಲ್ಲಿ ನನಗೆ ಡಿವೈಡ್ ಮಾಡೋದ್ರಿಂದ ಮೇಲ್ಗಡೆ ಒಂದು ಸ್ವಲ್ಪ ಟ್ರಯಾಂಗಲ್ ಸಿಗುತ್ತೆ. ಇದನ್ನು ಟಾಪ್ ಎಡ್ಜ್ ಅಂದ್ಕೊಂಡು ಕೆಳಗಡೆ ಇದನ್ನು ಬೇಸ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಸ್ವಲ್ಪ ಟ್ರಯಾಂಗಲ್ ಸಿಗುತ್ತೆ. ಸೊ ಮೇಲಿನ ಪಾರ್ಟಲ್ಲಿ ಎಷ್ಟು ಸಿಗುತ್ತೆ ಅಂದರೆ 1 2 3 4 ನಂಬರ್ಸ್ನ ಹಾಕಿದ್ದೀನಿ, ಕೌಂಟ್ ಮಾಡ್ತೀನಿ. 1 + 2 + 3 + 4 ಟೋಟಲ್ ಎಷ್ಟಾಗುತ್ತೆ? 4 + 3 4 + 3 7 7 + 2 9 9 + 1 = 10. ಅದೇ ರೀತಿ ಕೆಳಗಡೆ ಕೂಡ ಅಷ್ಟೇ ಸಿಗುತ್ತೆ. 1 2 3 4 ಅಂತ ಕೌಂಟ್ ಮಾಡಿದ್ದೀನಿ. 1 + 2 + 3 + 4 ಟೋಟಲ್ ಇಲ್ಲೂ ಕೂಡ 10 ಸಿಗುತ್ತೆ. ಇಷ್ಟನ್ನು ಕೌಂಟ್ ಮಾಡಿ. ಟೋಟಲ್ ನಮಗೆ ಮೇಲೆ 10 ಸಿಗುತ್ತೆ, ಕೆಳಗಡೆ 10 ಸಿಗುತ್ತೆ. 20 ಅಂತ ಹೇಳ್ಬೋದು. ಸೊ 20 ನಾವು ಪಿಕ್ ಮಾಡ್ಬೋದು ಫಸ್ಟ್ ಕ್ವಶನ್ಗೆ. ಸೊ ಈ ಥರ ಎಲ್ಲೇ ಕ್ವಶನ್ಸ್ ಬರಲಿ, ಸೊ ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ಇದನ್ನು ಫಿಕ್ಸ್ ಮಾಡಿರ್ತಾರೆ, ಹಿಡನ್ ಇರುತ್ತೆ, ನಾಟ್ ಸೊ ಡೈರೆಕ್ಟ್ಲಿ ಇದೇ ರೀತಿ ಕೇಳಲ್ಲ. ಬಟ್ ನೆಕ್ಸ್ಟು ನಿಮಗೆ ಎಕ್ಸಾಮಲ್ಲಿ ಕೇಳುವಾಗ ಈ ಟ್ರಿಕ್ಸ್ನ ಯೂಸ್ ಮಾಡ್ಬೋದು ಕಾಂಪ್ಲೆಕ್ಸ್ ಫಿಗರ್ಸಲ್ಲಿ. ಸೊ ದಟ್ ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಫಿಗರ್ ಅಂತ ಇದೆ. ಸೊ ಈ ಕ್ವಶನ್ಸ್ ಕೂಡ ಪ್ರೀವಿಯಸ್ ಶಾರ್ಟ್ ಟ್ರಿಕ್ಸ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೋದು. ನೋಡಿ ಇಲ್ಲಿ ಈ ಥರ ಶಾರ್ಟ್ ಕಟ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ದಟ್ ಈಸ್ ಈ ಥರ ಒಂದು ಲೈನ್ಸ್ ಇದ್ದರೆ ನಂಬರ್ಸ್ನ ಹಾಕಿ ಕೌಂಟ್ ಮಾಡಬೇಕು. 1 + 2 = 3. ಈ ಶಾರ್ಟ್ ಟ್ರಿಕ್ಕಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಸೊ ಆ ಟ್ರಿಕ್ ನಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ನ ಶಾರ್ಟ್ ಟ್ರಿಕ್ಕಲ್ಲಿ ಸಾಲ್ವ್ ಮಾಡ್ಬೋದು. ನೋಡಿ, ಇದನ್ನು ನೀವು ಟಾಪ್ ಎಡ್ಜ್ ಅಂತ ಅಂದ್ಕೊಂಡು ಸೊ ಬೇಸ್ ಆಗಿ ಇದನ್ನು ಬರ್ಕೊಂಡ್ರೆ ಟೋಟಲ್ ನಮಗೆ ಎಷ್ಟಾಗುತ್ತೆ ಅಂದರೆ 1 + 2 ಟೋಟಲ್ ಎಷ್ಟಾಗುತ್ತೆ? 3 ಆಗುತ್ತೆ. ಶಾರ್ಟ್ ಟ್ರಿಕ್ ಆಲ್ರೆಡಿ ಗೊತ್ತಿದೆ. ಇದನ್ನು ನೀವು ಟಾಪ್ ಎಡ್ಜ್ ಅಂತ ಅಂದ್ಕೊಂಡು ಇದನ್ನು ಬೇಸ್ ಆಗಿ ಮಾಡಿಕೊಂಡ್ರೆ 1 + 2 ಟೋಟಲ್ 3 ಸಿಗುತ್ತೆ. ಅದೇ ರೀತಿ ಇದನ್ನು ನೀವು ಟಾಪ್ ಎಡ್ಜ್ ಮಾಡಿಕೊಂಡು ಇದನ್ನು ಬೇಸ್ ಆಗಿ ಮಾಡಿಕೊಂಡ್ರೆ 1 + 2 ಟೋಟಲ್ 3 ಸಿಗುತ್ತೆ. ಸೊ ನಮ್ಮ ಇನಿಷಿಯಲಿ 9 ಸಿಕ್ಕಿದೆ. ಸೊ ಇದನ್ನು ನಾನು ಟಾಪ್ ಎಡ್ಜ್ ಮಾಡಿಕೊಂಡಾಗ ಬೇರೆ ಆಗುತ್ತೆ ನೋಡಿ. ಸೊ ಇದನ್ನು ನಾನು ಟಾಪ್ ಎಡ್ಜ್ ಮಾಡಿಕೊಂಡ್ರೆ ಸೊ ನನಗೆ ಈ ಸೈಡ್ ಒಂದು ಸಿಗುತ್ತೆ, ಈ ಸೈಡ್ ಒಂದು ಸಿಗುತ್ತೆ, 2 ಸಿಗುತ್ತೆ. ಅದೇ ರೀತಿ ಇದನ್ನು ನಾನು ಟಾಪ್ ಎಡ್ಜ್ ಮಾಡಿಕೊಂಡ್ರೆ ದಿಸ್ ಸೈಡ್ ಆನ್ ದಿಸ್ ಸೈಡ್, ಸೊ ಇಲ್ಲಿ ನನಗೆ 2 ಸಿಗುತ್ತೆ. ಮತ್ತು ಇನ್ನೊಂದು ಟಾಪ್ ಎಡ್ಜ್ ಇದೆ, ಇದನ್ನು ಟಾಪ್ ಎಡ್ಜ್ ಮಾಡ್ಕೊಂಡು ಇದನ್ನು ಬೇಸ್ ಮಾಡಿಕೊಂಡ್ರೆ ಇಲ್ಲಿ ನನಗೆ 2 ಸಿಗುತ್ತೆ. ಸೊ ಟೋಟಲ್ 6 ಆಗುತ್ತೆ. ಇದಾದ ನಂತರ ಓವರ್ ಆಲ್ ಇದನ್ನು ನಾನು 1 ಅಂತ ಕೌಂಟ್ ಮಾಡ್ಬೋದು. ಸೊ ದ್ಯಾಟ್ ಟೋಟಲ್ ಈಸ್ 16 ಆಗುತ್ತೆ. 9 + 6 15 15 + 1 = 16. ಸೊ ದಟ್ ಆಪ್ಷನ್ ಸಿನ ನಾನು ಮಾರ್ಕ್ ಮಾಡ್ಬೋದು. ಸೊ ಈ ಕ್ವಶನ್ ಕೂಡ ಆನ್ಸರ್ ಸಿಕ್ಕಿದೆ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಒನ್. ಸೊ ನಮ್ಗೆ ಯೂಶ್ವಲಿ ನೋಡಿದಾಗ ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ನೋಡಿ, ಜಸ್ಟ್ ಈ ಥರದ್ದು ಬಂದಾಗ ಇಂಡಿವಿಜುವಲ್ ಎಷ್ಟಿದೆ ಅದನ್ನು ಕೌಂಟ್ ಮಾಡ್ಕೊಂಡ್ಬಿಡಿ. ಸೊ ಇಂಡಿವಿಜುವಲಿ 1 2 3 4 5 ಸಿಗುತ್ತೆ. ಸೊ 5 ಇಂಡಿವಿಜುವಲ್ ಟ್ರಯಾಂಗಲ್ ಸಿಗುತ್ತೆ ನನಗೆ. ಅದಾದ ನಂತರ ಬೇರೆ ಬೇರೆ ನೋಡಿ, ಇದನ್ನು ನಾನು ಟಾಪ್ ಎಡ್ಜ್ ಮಾಡಿಕೊಂಡ್ರೆ ಸೊ ಇದನ್ನು ಕಂಬೈನ್ ಮಾಡಿದ್ರೆ ಒಂದಾಗುತ್ತೆ. ದಟ್ ಈಸ್ 3 and 5. ನೋಡಿ, 3 and 5ನ ಕಂಬೈನ್ ಮಾಡಿದ್ರೆ 1 ಸಿಗುತ್ತೆ. ಅದನ್ನು ಮಾರ್ಕ್ ಮಾಡ್ಕೊತಾ ಇದೆ. 3 ಮತ್ತು 5ನ ಕಂಬೈನ್ ಮಾಡಿದ್ರೆ ಐ ವಿಲ್ ಗೆಟ್ 1.
ಅದೇ ರೀತಿ ಇದನ್ನು ಟಾಪ್ ಎಡ್ಜ್ ಮಾಡ್ಕೊತೀನಿ. ಇದನ್ನು ಟಾಪ್ ಎಡ್ಜ್ ಮಾಡಿಕೊಂಡ್ರೆ ಈ ರೀತಿ ಕಂಬೈನ್ ಮಾಡೋದು. ದಟ್ ಈಸ್ 1 and 4. 1 and 4ನ ಕಂಬೈನ್ ಮಾಡಿದ್ರೆ ನನಗೆ 1 ಸಿಗುತ್ತೆ. ಅದೇ ರೀತಿ ಇದನ್ನು ಟಾಪ್ ಎಡ್ಜ್ ಮಾಡ್ಕೊತೀನಿ. ಇದನ್ನು ಟಾಪ್ ಎಡ್ಜ್ ಮಾಡಿಕೊಂಡ್ರೆ ದಟ್ ಈಸ್ 2 and 5. 2 and 5ನ ಕಂಬೈನ್ ಮಾಡಿದ್ರೆ ನನಗೆ 1 ಸಿಗುತ್ತೆ. ಅದೇ ರೀತಿ ಇದನ್ನು ಟಾಪ್ ಎಡ್ಜ್ ಮಾಡಿಕೊಂಡ್ರೆ ನನಗೆ ಈ ಟ್ರಯಾಂಗಲ್ ಸಿಗುತ್ತೆ. ದಟ್ ಈಸ್ 1 and 3. ಸೊ ಫೈನಲಿ ಇದನ್ನು ನಾನು ಟಾಪ್ ಎಡ್ಜ್ ಮಾಡಿಕೊಂಡ್ರೆ ದಟ್ ಈಸ್ 2 and 4 ಸಿಗುತ್ತೆ. 2 and 4 ಕಂಬೈನ್ ಮಾಡಿದ್ರೆ 1 ಸಿಗುತ್ತೆ. ಟೋಟಲ್ ನನಗೆ ಇಂಡಿವಿಜುವಲ್ 5 ಸಿಕ್ಕಿತ್ತು, ಕಾಂಬಿನೇಷನಿಂದ 5 ಸಿಕ್ಕಿದೆ. ಟೋಟಲ್ 10 ಅಂತ ಹೇಳ್ಬೋದು. ಸೊ ದಟ್ ಆಪ್ಷನ್ ಎನ ಮಾರ್ಕ್ ಮಾಡಿ. ಸೊ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಅಂತ ಇದೆ. ಸೊ ಸ್ಕ್ವೇರ್ಗೆ ಶಾರ್ಟ್ ಟ್ರಿಕ್ಸ್ ಇದೆ. ಸೊ ಯೂಶ್ವಲಿ ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಈ ಥರ ಸ್ಕ್ವೇರ್ಸ್ ಇದ್ದರೆ ಇದ್ರ ಬಾಕ್ಸಲ್ಲಿ ನಂಬರ್ ಆಗ್ತಾ ಬರ್ತೀರಾ. 1 2 3 4 ಪ್ಲಸ್ ಓವರ್ ಆಲ್ 1 ಏನಿರುತ್ತೆ, ಓವರ್ ಆಲ್ 1 ಸೇರಿ 4 + 1 5 ಅಂತ ಕೌಂಟ್ ಮಾಡ್ಕೋಬೋದು. ಸೊ ಏನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರೆ, ಇಫ್ ರೋ ಈಕ್ವಲ್ಸ್ ಟು ಕಾಲಮ್, ರೋ ಮತ್ತು ಕಾಲಮು ಸೇಮ್ ಇದ್ದರೆ ಶಾರ್ಟ್ ಟ್ರಿಕ್ಸಲ್ಲಿ ಸಾಲ್ವ್ ಮಾಡ್ಬೋದು. ಐದರ್ ರೋ ವೈಸ್ ಆದರೂ ತೊಗೊಳ್ಳಿ, ಕಾಲಮ್ ವೈಸ್ ಆದರೂ ತೊಗೊಳ್ಳಿ. ಸೊ ನಾನು ಕಾಲಮ್ ವೈಸ್ ತೊಗೋತಾ ಇದ್ದೀನಿ. 1 2 3 ಅಂತ ತೊಗೊಂಡಿದ್ದೀನಿ. ಇದನ್ನು ಸ್ಕ್ವೇರ್ ಮಾಡಿ. 3 ಸ್ಕ್ವೇರ್ 2 ಸ್ಕ್ವೇರ್ 1 ಸ್ಕ್ವೇರ್. ದೆನ್ ಕೌಂಟ್ ಮಾಡಿ. ಒನ್ಸ್ ಅಗೇನ್ 3 ಸ್ಕ್ವೇರ್ ಇಸ್ 9, 2 ಸ್ಕ್ವೇರ್ ಇಸ್ 4, 1 ಸ್ಕ್ವೇರ್ ಇಸ್ 1. ಇಷ್ಟನ್ನು ಕೌಂಟ್ ಮಾಡಿ ಎಷ್ಟಾಗುತ್ತೆ? 9 + 4 is 13, 13 + 1 is 14. ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಸೊ ಆನ್ಸರ್ ಇಸ್ 14. If in case ನಾನು ಬೇರೆ ಇನ್ನೊಂದು 4x4 ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಬರೀತೀನಿ ನೋಡಿ. In case if I write like this 1 2 3 4, here also 1 2 3 4. ಸೊ ಈಗ ಎಷ್ಟು ಸ್ಕ್ವೇರ್ಸ್ ಇದೆ ಅಂತ ಹೇಳಿದ್ರೆ, ಜಸ್ಟ್ ಪುಟ್ ಎ ನಂಬರ್ ಇನ್ಸೈಡ್ ದ ಬಾಕ್ಸ್. 1 2 3 4. ದೆನ್ ಸ್ಕ್ವೇರ್ ಇಟ್, ಸ್ಕ್ವೇರ್ ಮಾಡ್ತಾ ಬನ್ನಿ. ಸೊ ನನಗೆ 4 ಸ್ಕ್ವೇರ್ ಇಸ್ 16, 3 ಸ್ಕ್ವೇರ್ ಇಸ್ 9, 2 ಸ್ಕ್ವೇರ್ ಇಸ್ 4, 1 ಸ್ಕ್ವೇರ್ ಇಸ್ 1. ಟೋಟಲ್ ಎಷ್ಟಾಗುತ್ತೆ ಅಂದರೆ 16 + 9 25, 25 + 1 29 + 1 is 30. ಟೋಟಲ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 30 ಆಗುತ್ತೆ. ಇದಿಷ್ಟನ್ನು ಪ್ಲಸ್ ಮಾಡೋದಷ್ಟೇ. ಇಫ್ ರೋ ಈಕ್ವಲ್ಸ್ ಟು ಕಾಲಮ್ ಇದ್ದರೆ ಶಾರ್ಟ್ಕಟ್ ನೀವು ನೆನ್ಪಿಟ್ಕೊಳ್ಳಿ, ಐದರ್ ರೋ ವೈಸ್ ಆದರೂ ಹಾಕಿ, ಕಾಲಮ್ ವೈಸ್ ಆದರೂ ಹಾಕಿ, ನಂಬರ್ಸ್ನ ಹಾಕಿ ಸ್ಕ್ವೇರ್ ಮಾಡುವಂಥದ್ದು. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲಿ ಇದೇ ಥರದ್ದು ಲಾಸ್ಟ್ ಟೈಮ್ ಟ್ರಿಕ್ ಥರದ್ದು ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ 3 ಲೇಯರ್ಸ್ ಇದೆ. 3 ಲೇಯರ್ಸ್ ಇರೋದ್ರಿಂದ ಫಸ್ಟ್ ಇನ್ನರ್ ಲೇಯರ್ನ ನಾನು ತೊಗೋತೀನಿ ಈ ಪರ್ಟಿಕ್ಯುಲರ್ ಕ್ವಶನ್. ಇದು ಕೂಡ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ, ಈ ಲೇಯರ್ ಒಳಗಡೆ ನನಗೆ 1 2 3 4 ಓವರ್ ಆಲ್ ಒಂದು 5 ಇದೆ. ಸೊ ಇನ್ನರ್ ಲೇಯರಲ್ಲಿ ನನಗೆ 5 ಸಿಗುತ್ತೆ. ಪ್ಲಸ್ ಅದ್ರ ಮೇಲ್ಗಡೆ ಒಂದು ಲೇಯರ್ ಇದೆ, ದಟ್ ಈಸ್ ದಿಸ್ ಒನ್. ಸೊ ಇದು ಕೂಡ 1 2 3 4 ಓವರ್ ಆಲ್ ಒಂದು 5 ಸಿಗುತ್ತೆ. ಅದ್ರ ಮೇಲ್ಗಡೆ ಒಂದು ಲೇಯರ್ ಇದೆ. ಸೊ ದಟ್ ಈಸ್ 1 2 3 4 ಓವರ್ ಆಲ್ ಒಂದು 5, ದಟ್ ಈಸ್ ಎಕ್ಸ್ಟ್ರಾ 5 ಆಗುತ್ತೆ. ಸೊ ದಟ್ ಟೋಟಲ್ ನಮಗೆ 15 ಸ್ಕ್ವೇರ್ ಸಿಗುತ್ತೆ. ಸೊ ಆಪ್ಷನ್ ಬಿನ ಪಿಕ್ ಮಾಡ್ಬೋದು. ಈ ಥರ ಇನ್ನೂ ಲಾರ್ಜೆಸ್ಟ್ ಫಿಗರ್ಸ್ ಬರುತ್ತೆ. ಈ ಶಾರ್ಟ್ಕಟ್ಸ್ನ ನೆನ್ಪಿಟ್ಕೊಳ್ಳಿ, ಸೊ ದಟ್ ಅಲ್ಲಿ ಅಪ್ಲೈ ಮಾಡ್ಬೋದು. ಸೊ ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಅಂತ ಕೇಳ್ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಒಂದು ಲಾರ್ಜ್ ಫಿಗರ್ ಒಳಗಡೆ ಸ್ಮಾಲ್ ಫಿಗರ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗೋಣ. ಫಸ್ಟು ಸ್ಮಾಲರ್ ಸ್ಕ್ವೇರ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಸ್ಮಾಲರ್ ತೊಗೊಂಡ್ರೆ ನಾವು 1 2 3 4 ಟೋಟಲ್ ನನಗೆ 5 ಸಿಗುತ್ತೆ. ಓವರ್ ಆಲ್ ಒಂದು 5 ಸಿಗುತ್ತೆ. ಆ 5 ಸಿಗುತ್ತೆ, ಒಂದು ಸ್ಮಾಲರ್ ಸ್ಕ್ವೇರಲ್ಲಿ 5 ಸಿಗುತ್ತೆ ಅಂದರೆ ಆ ಥರದ್ದು ಎಷ್ಟು ಬಾಕ್ಸ್ ಇದೆ ಅಂದರೆ 4 ಬಾಕ್ಸ್ ಇದೆ. ಸೊ ದಟ್ ನಾವೇನು ಹೇಳ್ಬೋದು, 5 ಸ್ಕ್ವೇರ್ಸ್ ಆಗುತ್ತೆ, ಆ ಥರದ್ದು 4 ಬಾಕ್ಸ್ ಇದೆ. ಸೊ ಟೋಟಲ್ ಸ್ಮಾಲರ್ ಒನ್ 20 ಅಂತ ಹೇಳ್ಬೋದು. ಈಗ ಸ್ಮಾಲರ್ ಒನ್ನ ಇಗ್ನೋರ್ ಮಾಡಿ, ಆಲ್ರೆಡಿ ಕೌಂಟ್ ಮಾಡಿಬಿಟ್ಟಿದ್ರು. ಸೊ ಬಿಗ್ಗರ್ ಒನ್ ನೋಡ್ತಾ ಹೋಗಿ. ಇಫ್ ರೋ ಈಕ್ವಲ್ಸ್ ಟು ಕಾಲಮ್ ಇದೆಯಾ ನೋಡಿ. ಎಸ್, 1 2 3 4 1 2 3 4 ರೋ ಈಕ್ವಲ್ಸ್ ಟು ಕಾಲಮ್ ಇದೆ. 4x4 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ ಇದು. ಸೊ ಸ್ಕ್ವೇರ್ ಮಾಡ್ತಾ ಬನ್ನಿ. ದಟ್ ಈಸ್ 4 ಸ್ಕ್ವೇರ್ 3 ಸ್ಕ್ವೇರ್ 2 ಸ್ಕ್ವೇರ್ 1 ಸ್ಕ್ವೇರ್. 4 ಸ್ಕ್ವೇರ್ ಎಷ್ಟಾಗುತ್ತೆ 16, 3 ಸ್ಕ್ವೇರ್ ಎಷ್ಟಾಗುತ್ತೆ 9, 2 ಸ್ಕ್ವೇರ್ ಎಷ್ಟಾಗುತ್ತೆ 4, 1 ಸ್ಕ್ವೇರ್ ಎಷ್ಟಾಗುತ್ತೆ 1.
ಸೊ ಸ್ಮಾಲರ್ ನಮಗೆ ಸ್ಕ್ವೇರ್ ಸಿಕ್ಕಿದೆ 20, ಅದನ್ನು ಇಗ್ನೋರ್ ಮಾಡಿ ಲಾರ್ಜರ್ ಒನ್ನ ಕೌಂಟ್ ಮಾಡ್ತಾ ಇದ್ದೀನಿ. ರೋ ಈಕ್ವಲ್ಸ್ ಟು ಕಾಲಮ್ ಇರೋದ್ರಿಂದ ಸೊ ನಂಬರ್ನ ಹಾಕಿ ಸ್ಕ್ವೇರ್ ಮಾಡ್ತಿದ್ದೀನಿ ಅಷ್ಟೇ. 16 + 9 25, 25 + 4 29 + 1 is 30. ಸೊ ನಮಗೆ ಬಿಗ್ಗರ್ ಒನ್ ಎಷ್ಟು ಸಿಕ್ಕಿದೆ ಅಂತ ಹೇಳಿದ್ರೆ 30 ಸಿಕ್ಕಿದೆ. ಟೋಟಲ್ ಎಷ್ಟಾಗುತ್ತೆ 20 + 30 50 ಆಗುತ್ತೆ. ಸೊ 50ನ ಪಿಕ್ ಮಾಡಬಹುದು. ದಟ್ ಈಸ್ ದ ಆನ್ಸರ್. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಇದು ನೋಡಿ ದ ಟೋಟಲ್ ನಂಬರ್ ಆಫ್ ಸ್ಕ್ವೇರ್ಸ್ ಇನ್ ದ ಗಿವನ್ ಫಿಗರ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಹಿಡನ್ ಇರುತ್ತೆ, ಸ್ವಲ್ಪ ಈಸಿಯಾಗಿ ಅನಲೈಸ್ ಮಾಡ್ಬೋದು ನೋಡಿ. ಫಸ್ಟು ನಾನು ಸ್ಲ್ಯಾಂಟ್ ಆಗಿ ಬೆಂಡ್ ಆಗಿದೆ ನೋಡಿ, ಇದನ್ನು ಕೌಂಟ್ ಮಾಡ್ಕೋತೀನಿ. ದಟ್ ಈಸ್ 1 ಆಗುತ್ತೆ. ಅದೇ ರೀತಿ 2 ಸ್ಕ್ವೇರ್ಸ್ ದಟ್ ಈಸ್ 3 4 5 ಆ್ಯಂಡ್ 6. ಸೊ ನನಗೆ 6 ಸಿಗುತ್ತೆ ಸ್ಮಾಲರ್ ಒನ್. ಸೊ ಹಾಗೆ ನೋಡಿ ಇದನ್ನು ಇಷ್ಟು 4 ಬಾಕ್ಸ್ನ ಕವರ್ ಮಾಡಿದ್ರೆ, ಸೊ 4 ಬಾಕ್ಸ್ನ ಕವರ್ ಮಾಡಿದ್ರೆ ನನಗೆ ಒಂದು ಎಕ್ಸ್ಟ್ರಾ ಸಿಗುತ್ತೆ. ಸೊ ಫಸ್ಟ್ ನನಗೆ ಇನಿಷಿಯಲಿ 6 ಸಿಕ್ಕಿತ್ತು. ಸೊ ಅದಾದಮೇಲೆ ನೋಡಿ ಜಸ್ಟ್ ಇದನ್ನು ಕವರ್ ಮಾಡಿದ್ರೆ ನನಗೆ 1 ಸಿಗುತ್ತೆ. ದಟ್ ಈಸ್ ಲಾರ್ಜರ್ ಒನ್. ಸೊ ನನಗೆ ಟೋಟಲ್ 7 ಸಿಕ್ಕಿದೆ. ಈ ಥರ ಸ್ಲ್ಯಾಂಟ್ ಆಗಿ ಬೆಂಡ್ ಆಗಿರೋದನ್ನು ಚೆಕ್ ಮಾಡಿದ್ರೆ ನಾನು ಇವಾಗ ಸ್ಟ್ರೇಟನ್ನು ಚೆಕ್ ಮಾಡ್ಕೋತೀನಿ, ಸ್ಟ್ರೇಟ್ ಎಷ್ಟು ಸಿಗುತ್ತೆ ಅಂತ. ಲೈಕ್ ನೋಡಿ, ಈಗ ದಿಸ್ ಒನ್ ಇದೆ ಆ್ಯಂಡ್ 2 3 4 ಅದೇ ರೀತಿ 5 ಅದೇ ರೀತಿ 6. ಸೊ ಇದರಲ್ಲಿ ನಾನು ಕಂಬೈನ್ ಮಾಡಿದ್ರೆ ಇದನ್ನು ಓವರ್ ಆಲ್ ಒಂದು ಆಗುತ್ತೆ. ಸೊ ಟೋಟಲ್ ಇದು ಎಷ್ಟು ಸಿಗುತ್ತೆ 6 + 1 ಸಿಗುತ್ತೆ. ಸೊ ಇದು ಕೂಡ ಟೋಟಲಿ 7 ಆಗುತ್ತೆ. 7 + 7 ದಟ್ ಈಸ್ 14 ಈಸ್ ದ ರೈಟ್ ಆನ್ಸರ್. ಸೊ 14ನ ನಾನು ಪಿಕ್ ಮಾಡ್ಬೋದು. ಆಪ್ಷನ್ ಸಿ ನಲ್ಲಿದೆ ನೋಡಿ, 14ನ ಪಿಕ್ ಮಾಡ್ಬೋದು. ಈ ಥರ ಕ್ವಶನ್ಸ್ನ ಚೆಕ್ ಮಾಡ್ಬೋದು. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಫ್ಯೂ ಕ್ವಶನ್ಸ್ ಇದೆ, ಇದನ್ನು ನೀವು ಬೇಸಾಗಿ ಇಟ್ಕೊಂಡು ಈ ಥರ ಶೇಪ್ಸು ಒಂದು 20 to 30 ಡಯಾಗ್ರಾಮ್ಸ್ನ ಟ್ರೈ ಮಾಡಿ. ಡೆಫಿನೆಟ್ಲಿ ಅದರಲ್ಲಿ ಒಂದು 4 ರಿಂದ 5 ಡೌಟ್ ಬರ್ಬೋದು. ಸೊ ಅಲ್ಲಿ ಹಿಂಟ್ಸ್ನ ನೋಡಿ, ನೀವು ಯಾವುದೇ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು, ಬುಕ್ಕಲ್ಲಿ ಕೊಟ್ಟಿರಬಹುದು, ಅಲ್ಲಿ ಹಿಂಟ್ಸ್ ಕೊಟ್ಟಿರ್ತಾರೆ, ಅದ್ರ ಮೂಲಕ ನೀವು ತಿಳ್ಕೊಬಹುದು. ಸೊ ಇದೇ ರೀತಿ ಬೇರೆ ಬೇರೆ ಟಾಪಿಕಲ್ಲೂ ಸಮ್ ಕ್ವಶನ್ಸ್ನ ನಾನು ತೊಗೊಂಡು ಬರ್ತೀನಿ. ಇದನ್ನು ನೋಡ್ಕೊಳ್ಳಿ. ಎಕ್ಸ್ಟ್ರಾ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವೇನು ಸಾಲ್ವ್ ಮಾಡಿಸ್ತೀವಿ ಅದೇ ಕ್ವಶನ್ಸ್ ಬರುತ್ತೆ ಅಂತ ವಿ ಕಾಂಟ್ ಎಕ್ಸ್ಪೆಕ್ಟ್. ಸೊ ಯಾವುದೇ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಂಬರ್ ಆಫ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಆಲ್.